ಇನ್ನು ನೀರಿನ ಹಪಾಹಪಿ ಜಾಸ್ತಿಯಾಗಿದೆ. ಬೆಂಗಳೂರು ನಗರದಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರದೇ ಈ ಗತಿಯಾದರೆ ಇನ್ನು ಬೇರೆ ಬೇರೆ ಭಾಗಗಳ ಗತಿ ಏನು, ಬಿಸಿಲ ನಾಡುಗಳ ಗತಿ ಏನು? ಟಿವಿನೇನೊಂದು ವರದಿ ಮಾಡಿತ್ತು. ಅದಾದ ಮೇಲೆ ಈಗ ಮಾರಣ್ಣ ಲೇಔಟ್ಗೆ ನೀರು ಬಂದಿದೆ. ನಾಗಸಂದ್ರ ಹತ್ತಿರ ಇರುವಂಥ ಮಾರಣ್ಣ ಲೇಔಟ್ ಜನ ಪರದಾಡ್ತಾ ಇದ್ರು. ನಾವು ಅದರ ವರದಿ ಮಾಡಿದ್ವಿ. ಅದರ ಇಂಪ್ಯಾಕ್ಟ್ ಸಿಕ್ಕಿದೆ. ಟ್ಯಾಂಕರಿಂದ ನೀರು ಸರಬರಾಜು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಎಲ್ಲೆಲ್ಲಿ ನೀರಿಲ್ಲ ಏನು ಎತ್ತ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳನ್ನು ನಾವು ಸಮಾಜದ ಮುಖಕ್ಕೆ ಹಿಡಿತೀವಿ. ಈಗ ನೋಡಿ, ಇದು ಭಯಂಕರ ದೊಡ್ಡ ಟ್ಯಾಂಕ್ ಇದೆ. ಇದು ಕೂಡ ಯಾವುದೋ ಈ ಸಿಂಟೆಕ್ಸ್ ರೀತಿಯ ಟ್ಯಾಂಕ್ಗಳಿಂದ ನೀರು ಸರಬರಾಜು ಮಾಡ್ತಾ ಇದ್ದಾರೆ. ಹೆಂಗೋ ನೀರು ಸಿಕ್ತಲ್ಲ. ಪಾಪ ಜನಗಳಿಗೆ ತೊಳೆಯೋಕ್ಕೂ ನೀರು ಇರಲಿಲ್ಲ ಅಂತ ಒಂದು ಸ್ಥಿತಿ ಇತ್ತು. ನೀರು ಬಂದಿದ್ದು ಜನ ಅಲ್ಲಿ ಮುತ್ತಿಗೆ ಹಾಕೊಂಡ್ಬಿಟ್ರು ಲೆಕ್ಕದಲ್ಲಿ.